ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು BM ಹನೀಫ್. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಅಕ್ಟೋಬರ್ 2ನೇ ತಾರೀಕಿಗೆ ಚಿತ್ರ ವಿಶ್ವದಾದ್ಯಂತ ಬಿಡುಗಡೆ ಆಗಲಿದೆ. ಬಿಡುಗಡೆಗೆ ಮುನ್ನ ಕಾಂತಾರ ಚಾಪ್ಟರ್ 1ನ ಒಂದು ಟ್ರೇಲರ್ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಹಳ ದೊಡ್ಡ ಕೋಲಾಹಲವನ್ನು ಸೃಷ್ಟಿಸಿದಂತೆ ಕಾಣಿಸ್ತಾ ಇದೆ. ಚಿತ್ರಕಥೆ ಬರೆದು ಚಿತ್ರದ ನಿರ್ದೇಶನ ಮಾಡಿರುವಂತಹ ರಿಷಬ್ ಶೆಟ್ಟಿ ಈ ಚಿತ್ರದ ಮೂಲಕ ಕನ್ನಡದ ಪಾನ್ ಇಂಡಿಯಾ ಕಾನ್ಸೆಪ್ಟಿಗೆ ಪ್ರಾದೇಶಿಕತೆಯ ಸ್ಪರ್ಶ ಕೊಟ್ಟಂತೆ ಕಾಣಿಸ್ತಾ ಇದೆ. ಚಿತ್ರದ ನಾಯಕಿ ರುಕ್ಮಿಣಿ ವಸಂತ್ ಕೂಡ ತನ್ನ ಸಹಜ ನಟನೆಯಿಂದ ಪ್ರೇಕ್ಷಕರ ಮನಸೂರೆಗೊಳ್ಳುವಂತೆ ಈ ಟ್ರೇಲರ್ ನೋಡಿದಾಗ ಅನ್ನಿಸ್ತಾ ಇದೆ. ಆದರೆ ಟ್ರೇಲರ್ ಬಿಡುಗಡೆಗೂ ಮುನ್ನ ಅಭಿಮಾನಿಯೊಬ್ಬನ ಹುಚ್ಚಾಟ ಒಂದು ದಿನದ ಮಟ್ಟಿಗೆ ಚಿತ್ರಪ್ರೇಮಿಗಳಲ್ಲಿ ಗೊಂದಲ ಮತ್ತು ಆತಂಕವನ್ನು ಹುಟ್ಟಿಸಿದ್ದು ಆಯಿತು. ಸಾಮಾಜಿಕ ಮಾಧ್ಯಮಗಳಲ್ಲಿ ಕಂಡು ಬಂದಂತಹ ಕಾಂತಾರ ಅಧ್ಯಾಯ 1ರ ಈ ಪೋಸ್ಟರ್ ಇದೆಯಲ್ಲ, ಅದು ಎಂತಹ ಗೊಂದಲ ಸೃಷ್ಟಿಸಿದೆ ಅಂತ ಹೇಳಿದರೆ ನೀವೇ ಈ ಪೋಸ್ಟರನ್ನು ನೋಡಿ. ಇಂಗ್ಲಿಷ್ನಲ್ಲಿದೆ ಈ ಪೋಸ್ಟರ್. ಇದರಲ್ಲಿ ಬರೆದದ್ದೇನು ಅಂತ ಹೇಳಿದರೆ, ಕಾಂತಾರ ಚಾಪ್ಟರ್ 1 ನೋಡಲು ಬರೋರು ಒಂದು ದಿನದ ಮಟ್ಟಿಗೆ ಸಿಗರೇಟ್ ಸೇದಬಾರ್ದು, ಮದ್ಯ ಕುಡಿಬಾರ್ದು ಮತ್ತು ಮಾಂಸಾಹಾರವನ್ನು ತ್ಯಜಿಸಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟರ್ ಕಾಣಿಸಿಕೊಂಡ ತಕ್ಷಣ ಬಹಳಷ್ಟು ಜನ ಇದರ ವಿರುದ್ಧ ಕೂಗಾಟ ನಡೆಸಿದ್ದಾರೆ. ಇದೇನು ಸಿನಿಮಾ ಮಾಡ್ತಾ ಇದ್ದಾರೆ ಅಥವಾ ಥಿಯೇಟರ್ನಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರಾ ಅಂತ ಕೆಲವರು ಆಕ್ಷೇಪ ಎತ್ತಿದ್ದಾರೆ. ಇದೇನು ಹುಚ್ಚಾಟ ರೀ, ಎಲ್ಲಕ್ಕೂ ಒಂದು ಮಿತಿ ಇರಬೇಕಲ್ವಾ ಅಂತ ಇನ್ನೂ ಕೆಲವರು ಹೇಳಿದ್ದಾರೆ. ಆಮೇಲೆ ನೋಡಿದರೆ ಗೊತ್ತಾಗಿದ್ದು ಈ ಪೋಸ್ಟರ್ಗೂ ಚಿತ್ರತಂಡಕ್ಕೂ ಯಾವುದೇ ಸಂಬಂಧ ಇಲ್ಲ. ರಿಷಬ್ ಶೆಟ್ಟಿ ಒಬ್ಬ ಫ್ಯಾನ್ ಈ ಪೋಸ್ಟರನ್ನು ತಯಾರು ಮಾಡಿದ್ದಾನೆ ಮತ್ತು ಅದನ್ನು ಹಂಚಿಕೊಂಡಿದ್ದಾನೆ. ಇದಕ್ಕೂ ಹೊಂಬಾಳೆ ಫಿಲ್ಮ್ಸ್ಗೂ ರಿಷಬ್ ಶೆಟ್ಟಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಚಿತ್ರತಂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಈ ಅಭಿಮಾನಿ ಇದಕ್ಕಾಗಿ ಕ್ಷಮೆ ಕೇಳಿದ್ದು ನಡೀತು. ಕರಾವಳಿಯ ದೈವ ಹಿರಿಮೆಯ ಹಿನ್ನೆಲೆಯ ಕಥೆಯನ್ನು ಅಷ್ಟೇ ಅದ್ಧೂರಿಯಾಗಿ ಚಿತ್ರತಂಡ ತೆರೆಗೆ ತಂದಿದೆ ಅನ್ನೋದಂತೂ ನಿಸ್ಸಂಶಯ. ಟ್ರೇಲರ್ ನೋಡಿದರೆ ಮೊದಲು ಬಂದಂತಹ ಕಾಂತಾರ ಪಾರ್ಟಿ ಏನಿದೆಯಲ್ಲ, ಅದಕ್ಕಿಂತ ಇದು ಹೆಚ್ಚು ಅದ್ಧೂರಿಯಾಗಿರುವ ಹಾಗೆ ಕಾಣಿಸ್ತಾ ಇದೆ. ಕನ್ನಡದ ಮಟ್ಟಿಗೆ ಕಾಂತಾರ ಚಾಪ್ಟರ್ 1 ದೊಡ್ಡ ಸಾಹಸವೇ ಸರಿ. ಕನ್ನಡದ ಸಹಿತ 7 ಭಾಷೆಗಳಲ್ಲಿ ಇದು ತೆರೆಗೆ ಬರ್ತಾ ಇದೆ. ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳ ಟ್ರೇಲರ್ ಸೋಮವಾರ ಬಿಡುಗಡೆಯಾಗಿದೆ. ಅದರಲ್ಲೂ ಒಂದು ವಿಶೇಷ ಇದೆ. ಹಿಂದಿಯ ಟ್ರೇಲರ್ ಅನ್ನು ಬಾಲಿವುಡ್ನ ದೊಡ್ಡ ನಟ ಹೃತಿಕ್ ರೋಷನ್ ಬಿಡುಗಡೆ ಮಾಡಿದರೆ, ತಮಿಳಿನ ಟ್ರೇಲರ್ ಅನ್ನು ಶಿವಕಾರ್ತಿಕೇಯನ್ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಮಲಯಾಳಂ ಭಾಷೆಯ ಟ್ರೇಲರ್ ಅನ್ನು ಪೃಥ್ವಿರಾಜ್ ಸುಕುಮಾರನ್ ಮತ್ತು ತೆಲುಗು ಟ್ರೇಲರ್ ಅನ್ನು ಪ್ರಭಾಸ್ ಅನಾವರಣ ಮಾಡಿದ್ದು ವಿಶೇಷ. ಇವರಿಷ್ಟೂ ಮಂದಿ ಬಹಳ ದೊಡ್ಡ ಸೂಪರ್ ಸ್ಟಾರ್ಗಳು, ಆಯಾ ಭಾಷೆಗಳಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದವರು. ಭಾರತೀಯ ಚಿತ್ರರಂಗದ ಬಹುತೇಕ ಸೂಪರ್ ಸ್ಟಾರ್ಗಳಿಂದ ಈ ಬಿಡುಗಡೆ ಆದದ್ದು ಚಿತ್ರಕ್ಕೆ ಒಂದು ದೊಡ್ಡ ಅದ್ಭುತ ಆರಂಭವನ್ನು ಕೊಡುವುದಂತೂ ಖಂಡಿತ. ಕನ್ನಡದ ಮಟ್ಟಿಗೆ ಇದು ಒಂದು ಹೊಸ ದಾಖಲೆಯೇ ಸರಿ. ತನ್ನ ವಿಭಿನ್ನ ಚಿತ್ರಕಥೆ ಮತ್ತು ಚಿತ್ರೀಕರಣದ ಮೂಲಕ ರಿಷಬ್ ಶೆಟ್ಟಿ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಕಳೆಯನ್ನು ಕೊಟ್ಟಿದ್ದಾರೆ. ಕಾಂತಾರ ಮೊದಲ ಪಾರ್ಟ್ ಬಹುದೊಡ್ಡ ಸಕ್ಸಸ್ ಆಗಿತ್ತು. ಈಗ 2ನೇ ಪಾರ್ಟ್ ಕೂಡ ಅದನ್ನೂ ಮೀರಿಸ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ.